ಗುರುಮಠಕಲ್ ತಾಲೂಕಿನ ಗುರುಮಠಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಇದು ನವಬ್ರುಜ್ ಗ್ರಾಮ. ಸುಮಾರು 45ಕ್ಕಿಂತ 50 ಮನೆಗಳು ಅದಾವ. 150-200 ಮಂದಿ ಜನ ವಾಸ ಮಾಡ್ತಾರೆ. ಇಲ್ಲಿ ಏನದ ಮೂಲಭೂತ ಸೌಕರ್ಯ ಇಲ್ಲ. ಚರಂಡಿ, ಸಿಸಿ ರಸ್ತೆ ಇಲ್ಲ. ಅದು ಗೋಳಾಟ. ಮಳೆ ಬಂತಂದ್ರೆ ಸಾಕು, ಚರಂಡಿ ನೀರು ಅದ್ರ ಮ್ಯಾಗ ಹರ್ಕಂತ ತಿರುಗಾಡ್ತಕ್ಕಂಥ ಪರಿಸ್ಥಿತಿ. ಜನ ಜಾನುವಾರು ಒಂದಾದ್ರೆ ಶಾಲಾ ಮಕ್ಕಳು ಕೂಡ ಅದೇ ಚರಂಡಿಯಲ್ಲಿ ನೀರಿನಲ್ಲಿ ನಡ್ಕೊಂತ ಹೋಗ್ಬೇಕು. ಆ ವ್ಯವಸ್ಥೆ ಆಗಿಲ್ಲ. ತಕ್ಷಣ ಅದು ಕ್ರಮ ಕೈಗೊಂಡು ಸಿಸಿ ರಸ್ತೆ ಚರಂಡಿ ಮಾಡಬೇಕು. ಒಂದು. ಎರಡನೇದು, ಊರಿನ ನಡುಭಾಗದಲ್ಲಿ ಇರ್ತಕ್ಕಂಥ ಈ ಹಳೆ ಬಾವಿ, ಪುರಾತನ ಕಾಲದ ಬಾವಿ, ನೀರಿನ ಬಾವಿ ಇದ್ದ ಆ ನೀರು ಯಾರು ಯೂಸ್ ಮಾಡಲ್ಲ. ಗಬ್ಬೆದ್ದು ನಾರ್ತಿದೆ. ಅದರಲ್ಲಿ ಏನಂತಂದ್ರೆ ಸಾಕಷ್ಟು ಪ್ರಾಣಿ ಪಕ್ಷಿಗಳು ಬಿದ್ದು ಸಾವನ್ನಪ್ಪ್ಯವ. ಮಕ್ಕಳು ಕೂಡ ಅದ್ರಾಗ ಬೀಳ್ತಾವಂತಕ್ಕನ್ನ ಭಯದ ವಾತಾವರಣದಲ್ಲಿ ಈ ಗ್ರಾಮದ ನಿವಾಸಿಗಳು, ಮಹಿಳೆಯರು ಭಯದ ವಾತಾವರಣದಲ್ಲಿ ತಿರುಗಾಡ್ತಕ್ಕಂಥ ಪರಿಸ್ಥಿತಿ ಅದ. ವಿಷ ಜಂತುಗಳಿಂದ ಭಯಭೀತರಾಗಿದ್ದಾರೆ. ತಕ್ಷಣ ಜಿಲ್ಲಾ ಆಡಳಿತ ಎಚ್ಚೆತ್ತುಕೊಳ್ಬೇಕು. ಆ ಬಾವಿ ಮುಚ್ಚಬೇಕು. ಇಲ್ಲಿ ಸಿಸಿ ರಸ್ತೆ ಚರಂಡಿ ಮಾಡಿಕೇಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು. ನಾಳೆ ವಿಷ ಜಂತುಲಿಂದ ಯಾರಿಗೇನೋ ಏನೋ ಆಯ್ತು ಅಂದ್ರೂ ಅದಕ್ಕೆ ನೇರ ಜಿಲ್ಲಾಡಳಿತ ಹೊಣೆಗಾರ. ಬಾವಿಯಲ್ಲಿ ಏನಾದರೂ ಅಪಘಾತ ಆದ್ರೂ ಕೂಡ ಸರ್ಕಾರ ಮತ್ತು ಜಿಲ್ಲಾಡಳಿತ ನೇರ ಹೊಣೆ ಹೊರಬೇಕಾಗ್ತದ. ಇಲ್ಲಾಂದ್ರೆ ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತದಂತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ, ಸರ್ಕಾರಕ್ಕೆ ನಾನು ಎಚ್ಚರಿಕೆ ನೀಡ್ತಿದ್ದೇನೆ. ಬೇರೆ ವಿಡಿಯೋ ಮಾಡೋದಷ್ಟು ನಾವು ಚರಂಡಿ ಈಗ ಚರಂಡಿ ಬೇಕು, ಸಿಸಿ ರಸ್ತೆ ಬೇಕಿಲ್ಲ. ನಾವೇ ಕಡ್ಬೇಕಂತೀರಿ ನೀವು. ಇದೇನು ಬೇಕಾಗಿಲ್ಲ. ಅದು ಬಿಲ್ಡಿಂಗ್ ಅದ್ರಾಗ ಹೋಗ್ತಾರೆ. ಇದೇನು ಬೇಕಾಗಿಲ್ಲ. ಇದು ಕೆಡಿ ಅದ್ರಾಗ ಹಾಕಿಬಿಟ್ರೆ ತುಂಬ್ಕೊಂತದ. ಮತ್ತೆ ಆಟದ ಮೈದಾನ ಅಂತ ಮಕ್ಕಳಿಗೆ ಆಟದ ಮೈದಾನ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಇರಾಗ ಮನೆ ಹತ್ತಾವ ಸಮಸ್ಯೆ ನೋಡಿ. ಬಟ್ಲಿ ಕಟ್ಟರು ಚೀಲ ಹಾಕಿ ಬಟ್ಟಿ ಹಿಂಗೆ ಹೋಗ್ಬೇಕಂತ್ರೆ. ಇದು ಯಾರ್ದು ಮನೆ? ಏನಾಗಿದೆ? ಏನಿಲ್ಲ, ಇಲ್ಲಿ ಮನೆ ಮುಂದೆ ಬಾಯಿ ಅದ. ನಾವು ಎಷ್ಟು ವರ್ಷ ಆಯ್ತು? ಇದು ಎಷ್ಟು ವರ್ಷ ಆಯ್ತು? 20 ವರ್ಷ. ಮೊದಲು ಲೇಸಿ ಅದ. ಅವ್ರೆಲ್ಲ ಸತ್ ಮ್ಯಾಕ ಇವಾಗ ಬಂದಾರ. ಇವಾಗ ನೋಡ್ ಬಂದು ಎಲ್ಲರೂ 20 ವರ್ಷ ಆಯ್ತು ನೋಡಿ. ಯಾರು ಮುಚ್ಚಿಲ್ಲ. ನಾವು ಹೊಲ್ಕೋತೀವಿ, ಮಕ್ಕಳು ಕಟ್ಕೊಂಡ್ಕೆ ಸಾಲಿಗೆ ಬಿಟ್ಟು ಹೋಗ್ತೀವಿ. ನಾವು ಹೊಲ್ಕ್ ಹೋಗಷ್ಟಿಗೆ ಸಾಲಿ ಮಕ್ಕಳು ಬಿಟ್ಟು ಹೋಗ್ತೀವಿ. ಊಟ ಮಾಡ್ಕೇಸಿ ಮನೆಗೆ ಬರ್ತಾರ. ಇದ್ರಾಗ ಎಮ್ಮೆಗೆ ಹೋಗಿ ಕರ ಬಿದ್ದ, ಆಕಳ ಕರ ಬಿದ್ದದ. 2-3 ಸತ್ತವ. ಅವ್ನು ನಮ್ಮ ಪಾರ ಎಗಿರ್ಲಕ್ ಹೋಗ್ಯಾನ. ಕೋಳಿ ಬಿದ್ದದ. ಕೋಳಿ ತೆಗಲಕ್ ಹೋಗಿ ನನ್ನ ಪಾರ ಹೋಗ್ಕೇಸಿ ಮತ್ತೆ ನಾವೇ ತಗೊಂಡಿವಿ. 4-5 ಸರಿ ಎಗ್ರಿ. ಕೋಳಿ ಬಿದ್ದಾವ. ಕೋಳಿ ತೆಗೆದ ಅವಾಗಲೇ ಕೋಳಿ ಇಲ್ಲ, ಏನಿಲ್ಲ ನಮ್ಮ ಮನೆಗ. ಈಗ ಬಾಯಿ ಮುಚ್ಚಬೇಕಂತೀರಿ? ಬಾಯಿ ಮುಚ್ಚಬೇಕು. ಒಟ್ಟ 20 ವರ್ಷ ಆಯ್ತು. ನೋಡ್ತಾರ ಹೋಗ್ತಾರ. ಬಾಯಿ ಮುಚ್ಚಬೇಕು. ನಟ ನಡು ಏನಾದ್ರು ಬಸವಣ್ಣ ಮಾಡ್ಕೇಸಿ ಕುಂದಿರ್ಸ್ಬೇಕು. ನಿಮ್ಮ ಹೆಸರು? ನಮ್ಮ ಹೆಸರು ವೆಂಕಟಮ್ಮ. ಹೇಳಿ, ಯಾವ ಊರ್ಗಿದೆ? ಏನಾಗಿದೆ ನಮ್ಮದು? ಬಾಯ್ ಆದ್ರಿ ಮೊದ್ಲ ನಮ್ಮ ಮದುವೆ ಆಲೋರ್ಕಿನ್ ಫಸ್ಟ್ಲಿಂದ ಅದ 25 ವರ್ಷ ಆಯ್ತು ನಮ್ಮ ಮದುವೆ ಆಗಿರಿ.
ಅಂದ್ರೆ ಬಿ ಅವಾಗ್ಲಿಂದ ಕೆಲವು ಜನ ಬರ್ತಾರ ಮಾತಾಡ್ತಾರ ಮುಸ್ತೀವಿ ಅಂತಾರ ಎಲೆಕ್ಷನ್ ಇದ್ದ ಟೈಮಿಗೆ ಓಟ್ ಹಾಕ್ಸ್ಕೊಂತಾರ ಹೋಗ್ತಾರ ಮತ್ತ ಅವ್ರನ್ನ ತಿರುಗಿ ಬರಲ್ಲ ಮರಿಗ್ ಬರಲ್ಲ ನೋಡಲ್ಲ. ಇದು ಮುಚ್ಚಿದ್ರೆ ನೀವು ಮಕ್ಕಳು ಹುಡುಗರನ್ನ ಸಾಲಿ ಕಳ್ಸ್ಲಾರ್ದಂಗ ನಾವ್ ಇಂದ ಹೊಲಕ್ ತಗೊಂಡ್ ಹೋಗ್ತೀವಿ ಮಕ್ಕಳ. ಅವ್ ಇದ್ದು 4 ಮಕ್ಕಳು ಬಿ ಅಕ್ಷರ ಕಲ್ಯಾರ್ದಂಗ ಆಗ್ಯಾರ. ಅದ್ರೊಳಗ ಭೂತಾವ್ ಅಂತ ಹೇಳಿ ಹೊಲಕ್ ತಗೊಂಡ್ ಹೋಗ್ತೀವಿ. ಮುಚ್ಚಿದ್ರೆ ಏನಾಗ್ತದ ನಮ್ಗ್ ಸ್ವಲ್ಪ ಸಹಾಯ ಆಗ್ತದ, ತಿರುಗಾಡಕ್ ಆಗ್ತದ, ಮಕ್ಕಳು 2 ಅಕ್ಷರ ಕಲಿತಾವ. ನಾವ್ ಆದಂಗ ನಮ್ಮ ಮಕ್ಕಳು ಆಗ್ಬಾರ್ದು ಅಂತೇಳಿ ಇಷ್ಟೇ ಬೇಡ್ಕೊಂತೀವಿ. ಲಕ್ಷ್ಮೀ.